ಚಳ್ಳಕೆರೆ ನಗರದ ಎಚ್‌ಪಿಪಿಸಿ ಕಾಲೇಜು ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದ ಎನ್‌ಸಿಸಿ, ಯುವ ರೆಡ್ ಕ್ರಾಸ್, ರೋವರ್ಸ್, ರೇಂಜರ್ಸ್ ಘಟಕ ಹಾಗೂ ಕ್ರೀಡಾ ವಿಭಾಗದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದಂಥ ಶಾಸಕರಾದ ಟಿ. ರಘುಮೂರ್ತಿ ಅವರು, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಲಾಗ್ತಾ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಜೀವನದ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣವನ್ನು ಪಡೆದು ಉತ್ತಮ ನಾಗರಿಕರಾಗಿ ರೂಪುಗೊಳ್ಳಬೇಕು. ಇಂದಿನ ಯುವಕರೇ ದೇಶದ ಬೆನ್ನೆಲುಬು. ವಿದ್ಯಾರ್ಥಿಗಳು ಕೇವಲ ಪಠ್ಯ ಶಿಕ್ಷಣಕ್ಕೆ ಸೀಮಿತವಾಗದೆ ಕ್ರೀಡೆ, ಸಾಮಾಜಿಕ ಜ್ಞಾನ ಹಾಗೂ ಮಾನಸಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಬೇಕು. ಗುರು ಹಿರಿಯರು ಮತ್ತು ಪೋಷಕರಿಗೆ ಗೌರವ ಕೊಡುವಂತಹ ಗುಣವನ್ನ ಬೆಳೆಸ್ಕೊಳ್ಬೇಕು. ದೇಶಭಕ್ತಿಯ ಜೊತೆಗೆ ಶಿಕ್ಷಣದ ಕಡೆಗೆ ಹೆಚ್ಚಿನ ಒಲವನ್ನ ತೋರಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಾಕ್ಟರ್ ದೇವೇಂದ್ರಪ್ಪ, ಪ್ರೊಫೆಸರ್ ತಿಪ್ಪೇಸ್ವಾಮಿ, ಪ್ರೊಫೆಸರ್ ಜಗನ್ನಾಥ್, ಶಿವಲಿಂಗಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಯ್ಯ, ಅನ್ವರ್ ಮಾಸ್ಟರ್, ಮೂಡಲಿಗಿರಿಯಪ್ಪ ಸೇರಿದಂತೆ ಹಲವಾರು ಮುಖಂಡರು, ಉಪನ್ಯಾಸಕರು ಹಾಗೆ ವಿದ್ಯಾರ್ಥಿನಿಯರು ಉಪಸ್ಥಿತರಾಗಿದ್ದರು. BCA, MA ಮತ್ತು MCom ವಿದ್ಯಾಭ್ಯಾಸವನ್ನು ಪಡೆದು ಈ ಕಾಲೇಜಿನಿಂದ ಮುಂದೆ ಹೆಚ್ಚಿನ ಒಂದು ವ್ಯಾಸಂಗಕ್ಕೋಸ್ಕರ ಮುಂದೆ ಹೋಗ್ತಕ್ಕಂಥವ್ರು, ಜೊತೆಗೆ ವೃತ್ತಿ ಜೀವನದಲ್ಲಿ ತೊಡಗಿಕೊಳ್ಳಕ್ಕೆ ಸಿದ್ಧರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು ನಮ್ಮ ಮಾಧ್ಯಮದ ಸ್ನೇಹಿತರು, ಈಗಾಗಲೇ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕವಾಗಿ ರಾಜ್ಕುಮಾರ್ ಅವರು ಮಾತನಾಡಿದರು. ಈ ಕಾಲೇಜಲ್ಲಿ ಈ ವರ್ಷ ಏನೆಲ್ಲ ಕಾರ್ಯಚಟುವಟಿಕೆಗಳು ನಡೆದಿದ್ದಾವೆ ಅಂತ ಹೇಳಿ ಮತ್ತು ಏನೆಲ್ಲ ಸಾಧನೆಗಳಾಗಿದೆ ಅಂತ ಹೇಳಿ, ಅದ ನಂತರ ನಮ್ಮ ಕರಿಯಪ್ಪ ಮಾಳಿಗೆಯವರು ನಿಮ್ಮನ್ನು ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿದ್ದಾರೆ. ಬದುಕಿಗೆ ಹತ್ತಿರವಾದ ಮತ್ತು ವಾಸ್ತವಿಕವಾಗಿ ಇಂದಿನ ದಿನಮಾನಗಳಲ್ಲಿ, ಜೊತೆಗೆ ಇಂದಿನ ದಿನಗಳಲ್ಲಿ ಯಾರೆಲ್ಲ ಮಹಾತ್ಮರು ಈ ಒಂದು ಸಮಾಜಕ್ಕೆ ಕೊಟ್ಟ ಕೊಡುಗೆಗಳನ್ನು ಅವರು ನೆನೆಸ್ತಾ ನಿಮಗೆ ಕೆಲವೊಂದು ಬುದ್ಧಿ ಮಾತುಗಳನ್ನು, ಜೊತೆಗೆ ವಿಶೇಷವಾಗಿ ಏನು ನಾವು ಶಿಕ್ಷಕರಿದ್ದೀವಿ, ಶಿಕ್ಷಣವನ್ನು ಪಡೆದಿರ್ತೀವಿ ಅಂತೇಳಿ ನಮ್ಮ ಬದುಕನ್ನು ಯಾವ ರೀತಿಯಾಗಿ ಕಟ್ಟಿಕೊಳ್ಳಬೇಕನ್ನೋ ಮಾತುಗಳನ್ನು ಬಹಳ ಅರ್ಥಪೂರ್ಣವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಖಂಡಿತವಾಗಲೂ ಕೂಡ ಇಂಥ ಸಮಾರಂಭಗಳಲ್ಲಿ ಯಾರು ಅದರಲ್ಲಿ ಬಹಳ ಪರಿಣಿತಿಯನ್ನು ಹೊಂದಿರ್ತಾರೆ, ಯಾರು ಅದರಲ್ಲಿ ತೊಡಗಿಸ್ಕೊಂಡಿರ್ತಾರೆ, ವಿಶೇಷವಾಗಿ ಅವ್ರು ಹೇಳ್ತಾರೆ, ನೀವು ಬರೀ ಪಠ್ಯ ಪುಸ್ತಕಗಳಲ್ಲಿರ್ತಕ್ಕಂಥ ವಿಷಯಗಳಿಗಷ್ಟೇ ಸೀಮಿತ ಆಗಬಾರ್ದು, ಅದನ್ನು ಹೊರತುಪಡಿಸಿ ಕೂಡ ಜೀವನ ಇರ್ತದೆ, ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಖಂಡಿತವಾಗೂ ಕೂಡ ಅದು ಬಹಳಷ್ಟು ಪ್ರಸ್ತುತ ಅಂತ ಹೇಳಿ ಭಾವಿಸ್ತಾ ಅವರ ಮಾತುಗಳನ್ನೆಲ್ಲ ಅನುಭವಿಸ್ತಾ, ಜೊತೆಗೆ ಈ ಕಾಲೇಜು ನೀವೆಲ್ಲರೂ ಕೂಡ ಇವತ್ತು ನೀವೆಲ್ಲ ಫೈನಲ್ ಇಯರಲ್ಲಿ ಇದ್ದೀರಾ. ಬಹುಶಃ ಹೆಚ್ಚಿನ ವ್ಯಾಸಂಗ ಪಡೆಯುವಂಥ ವ್ಯವಸ್ಥೆ ಕೂಡ ಇಲ್ಲಿದೆ. ಇರೋದ್ರಿಂದ ಈಗ ನೀವು ಫೈನಲ್ ಇರ್ತಕ್ಕಂಥ BA, BCom, BBA ಓದಂಥ ವಿದ್ಯಾರ್ಥಿಗಳು ನೀವು MA ಸೇರ್ಬೋದು, MCom ಸೇರ್ಬೋದು. ಆದರೆ ಈ ಕಾಲೇಜಿನ ವ್ಯವಸ್ಥೆ ಏನು ಪದವಿ ಮುಗಿದ ನಂತರ ಪ್ರತಿಯೊಬ್ಬರಿಗೂ ಕೂಡ ಒಂದು ಬೀಳ್ಕೊಡುಗೆ ಸಮಾರಂಭ ಅಂತ ಹೇಳಿ ಮಾಡುವಂಥ ಒಂದು ಸಮಾರಂಭ. ಜೊತೆಗೆ ನಮ್ಮ ದೇವಪ್ಪನವರು ಇದು ಈಗಾಗಲೇ ಇದು 15 ದಿವಸ ಮೊದಲೇ ಆಗಬೇಕಿತ್ತು. ಈಗಿನ ನಮ್ಮ ಮತ್ತೆ ಬಹುಶಃ ಇಲ್ಲಿನ ಮಾಜಿ ಶಾಸಕರು, ಈ ರಾಜ್ಯದ ಮಾಜಿ ಸಚಿವರು ಅವರು ನಿಧನ ಹೊಂದಿದ್ದಾರೆ. ಅದಕ್ಕೋಸ್ಕರ ಕೆಲವೊಂದು ಕಾರ್ಯಕ್ರಮ ಮುಂದಕ್ಕಾಗುತ್ತೆ. ಆದರೂ ನಾನು ಈ ಸಂದರ್ಭದಲ್ಲಿ ಈ ಸಭೆ ಮುಖಾಂತರ ನಾವೆಲ್ಲ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.